ನಮಸ್ತೆ ಎಲ್ರಿಗೂ. ಆರಾಧ್ಯ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಸಂಜೆ 7:30 ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕನ್ಸಲ್ಟೇಷನ್, ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ತಮ್ಮ ಆರೋಗ್ಯ ಸಮಸ್ಯೆ ಯಾವುದೇ ಇದ್ರೂ ಇಲ್ಲಿ ನೀವು ಕೇಳ್ಬೋದು. ನನ್ಗಿರೋ ಅಷ್ಟು ನಾಲೆಜ್ ಅಲ್ಲಿ ನಾನು ನಿಮ್ಗೆಲ್ರಿಗೂ ಪರಿಹಾರ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಲಾಸ್ಟ್ ಟೈಮ್ ಸ್ವಿಚ್ ಕೋಡ್ ಕ್ಲಾಸ್, 4 ಸ್ವಿಚ್ ಕೋಡ್ ಕ್ಲಾಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ರು ಕೂಡ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ಗಳು ಕೊಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ಯಾವುದೋ ಒಂದು ಈಗ ಸ್ವಿಚ್ ವರ್ಡ್ ನ ಯೂಸ್ ಮಾಡೋದು ಅದೊಂದು ಎನರ್ಜಿ ಎಕ್ಸ್ಚೇಂಜ್ ತರ. ಅಂದ್ರೆ ಅದು ಎನರ್ಜಿ ಪಾಸ್ ಆಗುತ್ತೆ ನಮ್ಗೆ. ನಾವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಂಡಾಗ ಎನರ್ಜಿ ಜಾಸ್ತಿ ಪಾಸ್ ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ಬೇಕು ಅಂತ ಹೇಳ್ತೀವಿ. ಸ್ವಿಚ್ ಕೋಡ್ ಮಾತ್ರ ತುಂಬಾ ಇಮಿಡಿಯೇಟ್ ರಿಸಲ್ಟ್, ಫಾಸ್ಟ್ ರಿಸಲ್ಟ್ ಬರ್ತಾ ಇದೆ. ಅದನ್ನ ಹಾಕೊಂಡ್ಬಿಟ್ಟು ಬರೀ 1 ಅವರ್ 2 ಅವರ್ ಅಲ್ಲೇ ರಿಸಲ್ಟ್ ಕೊಡ್ತಾ ಇದಾರೆ. ಇವೆಲ್ಲ ಫೀಡ್ಬ್ಯಾಕ್ ಗಳು ನೋಡಿದಾಗ ಇನ್ನು ಖುಷಿ ಆಗುತ್ತೆ. ಇನ್ನು ಹೆಚ್ಚು ಹೆಚ್ಚು ರಿಸರ್ಚ್ ಮಾಡ್ಬೇಕು, ಇನ್ನು ಹೆಚ್ಚಿಗೆ ಸ್ವಿಚ್ ಕೋಡ್ಗಳನ್ನ ಕೊಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಸ್ವಿಚ್ ಬೋರ್ಡ್ ಕ್ಲಾಸ್ಗಳನ್ನ ಮಾಡ್ತೀನಿ. ಯಾರಾದ್ರೂ ಫೀಡ್ಬ್ಯಾಕ್ ಹೇಳಕ್ ಇಷ್ಟಪಡ್ತೀರಾ? ಕಮೆಂಟ್ ಅಲ್ಲಿ ನನಗೆ ಫೀಡ್ಬ್ಯಾಕ್ ಹೇಳ್ಬೇಕು ಅಂತ ಒಂದು ಮೆಸೇಜ್ ಹಾಕಿ, ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಎಲ್ಲ ತುಂಬಾ ಜನ ರೈಟಿಂಗ್ ಅಲ್ಲಿ ಫೀಡ್ಬ್ಯಾಕ್ ಕೊಡ್ತಾರೆ. ನೀವು ಲೈವ್ ಅಲ್ಲಿ ಫೀಡ್ಬ್ಯಾಕ್ ಹೇಳಿದಾಗ ಇನ್ನೂ ಚೆನ್ನಾಗಿರುತ್ತೆ. ಸುನಂದ ಮೇಡಮ್, ಹೇಳ್ತೀರಾ ಫೀಡ್ಬ್ಯಾಕ್? ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಮೇಡಮ್ ಹೇಳಿ. ನೀವ್ ಯೂಸ್ ಮಾಡಿದ್ರ ಸ್ವಿಚ್ ಕೋಡ್? ಬಳಸಿದೀನಿ ಮೇಡಮ್. ಯಾವ್ದಕ್ಕೆ ಯೂಸ್ ಮಾಡಿದ್ರಿ ಮೇಡಮ್ ನೀವು? ನಿದ್ರೆಗೆ ಮೇಡಮ್. ನಿದ್ದೆಗ ಯಾವ್ದು ನಂಬರ್ ಯಾವ್ದು ಹಾಕೊಂಡಿದ್ರಿ, ಎಲ್ಲಿ ಹಾಕೊಂಡಿದ್ರಿ ಅಂತ ಎಲ್ರಿಗೂ ತೋರಿಸ್ತೀರಾ? ರಿಸ್ಟ್ ಮೇಲೆ ನಮ್ಮ ಹಸ್ಬೆಂಡ್ ಗೆ ಯೂಸ್ ಮಾಡಿದ್ದೆ ಮೇಡಮ್. ಅದನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದು ಅವರಿಗೆ ಹಾಕಿದೆ ಮ್ಯಾಮ್. ಹ್ಮ್. ಅದ 1 ಅವರ್ ಅಲ್ಲಿ ನಿದ್ದೆ ಬಂತು ಮೇಡಮ್. ನಿದ್ದೆ ಚೆನ್ನಾಗ್ ಬಂತು. ನಿದ್ದೆ ಚೆನ್ನಾಗಿ ಬಂತು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫೀಡ್ಬ್ಯಾಕ್ ಥ್ಯಾಂಕ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲಾನು ಯೂಸ್ ಮಾಡಿ ಮ್ಯಾಮ್, ಮೇಡಮ್, ಎಲ್ಲಾನು ಯೂಸ್ ಮಾಡಿ. ಅಲ್ಲಿರೋ ನಂಬರ್ಸ್ನೆಲ್ಲಾನು, ಸ್ವಿಚ್ ವರ್ಡ್ ನ ಎಲ್ಲದಕ್ಕೂ ಯೂಸ್ ಮಾಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಅವ್ರಿಗೂ ಕೂಡ ಕೊಡಿ ಮೇಡಮ್, ಅದನ್ನ ಸ್ವಿಚ್ ವರ್ಡ್ಗಳನ್ನ. ನನ್ ಹತ್ರ ಸ್ವಲ್ಪ ಜನ ಪೇಷಂಟ್ಸ್ ಬರ್ತಾ ಇದಾರೆ ಮೇಡಮ್. ಹಾ, ಈಗಾಗ್ಲೇ ನಾನು ಕಲರ್ ಥೆರಪಿ, TM, ಮರ್ಮ ಮಾಡ್ತಾ ಇದ್ದೀನಿ. ಮಾಡಿ ಮೇಡಮ್, ಒಳ್ಳೇದು. ಹಾ, ಈಗ ಈಗ ಜಾಯಿಂಟ್ ಅಲ್ಲಿ ಫ್ಲಮ್ ಅಕ್ಯುಮುಲೇಷನ್ ಆಗಿರುತ್ತಲ್ಲ ಮೇಡಮ್, ಹ್ಮ್. ಅವ್ರಿಗೊಂದು ಬೇರೆ ಸ್ವಿಚ್ ವರ್ಡ್ ಇರುತ್ತಾ? ಇದೆ ಮೇಡಮ್, ಪ್ರತಿಯೊಂದಕ್ಕೂ ಇದೆ. ನನ್ನ ಸ್ವಿಚ್ ವರ್ಡ್ಸ್ ಗಳು 3000 ಅಬೌವ್ ಸ್ವಿಚ್ ವರ್ಡ್ಸ್ ಇದೆ ನನ್ನ ಹತ್ರ. ಪ್ರತಿಯೊಂದು ಇಶ್ಯೂಸ್ಗೂ ಸ್ವಿಚ್ ವರ್ಡ್ಗಳಿದೆ. ನಾನೇನ್ ಮಾಡಿದೆ ಅಂದ್ರೆ ಅದ್ರಲ್ಲಿ ಯಾವ್ದು ಮೇನ್ ಇದೆ ಅಂದ್ರೆ, ಎಲ್ರಿಗೂ ತುಂಬಾ ಈಗ ಹೆಚ್ಚಿಗೆ ಇರೋದು BP, ಶುಗರ್, ಥೈರಾಯ್ಡ್, ಇವೇ ಎಲ್ರಿಗೂ ಹೆಚ್ಚಿಗೆ ಇರೋದು. ನಾನು ಏನ್ ಮಾಡಿದೆ, ಹಾ, ಒಂದಿಷ್ಟು ಸಿಂಪ್ಟಮ್ಸ್, ಒಂದಿಷ್ಟು ಡಿಸೀಸ್ಗಳನ್ನ ಚೂಸ್ ಮಾಡ್ಕೊಂಡು ಅದಷ್ಟೇ ಕೊಡ್ತಾ ಹೋಗಿದ್ದೀನಿ ನಾನು. ಆದ್ರೆ ಇನ್ನೂ ಕೊಡ್ಬೇಕು. ಇನ್ನು ನಾವು ಡೆಪ್ತ್ ಆಗಿ ಹೋದ್ರೆ, ಇವಾಗ ಡಯಾಬಿಟಿಕ್ ಬರೋದು, ಈಗ ನೀವು TM ಸ್ಟೂಡೆಂಟ್ಸ್ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಡಯಾಬಿಟಿಕ್ ಬಂದಾಗ ನಮ್ಗಲ್ಲಿ ಯಾವ ಆರ್ಗನ್ ಪ್ರಾಬ್ಲಮ್ ಆಗಿರುತ್ತೆ? ಸ್ಟಮಕ್ ಸ್ಪ್ಲೀನ್ ಪ್ರಾಬ್ಲಮ್ ಆಗಿರುತ್ತಲ್ವಾ? ಮೇನ್ ಆಗಿ ಸ್ಟಮಕ್ ಸ್ಪ್ಲೀನ್ ವೀಕ್ ಆಗಿರುತ್ತೆ. ಬಟ್ ಸ್ಟಮಕ್ ಸ್ಪ್ಲೀನ್ ಮದರ್ ಆರ್ಗನ್ ಕೂಡ ವೀಕ್ ಆಗಿರುತ್ತೆ. ಅದ್ರದ್ದು ಎನರ್ಜಿ ಎಲ್ಲೆಲ್ಲಿ ಪಾಸ್ ಆಗುತ್ತೆ ಆ ಆರ್ಗನ್ ಕೂಡ ವೀಕ್ ಆಗಿರುತ್ತೆ. ನಾವು ಸ್ವಿಚ್ ವರ್ಡ್ ಯೂಸ್ ಮಾಡುವಾಗ ಬರೀ ಡಯಾಬಿಟಿಕ್ ಅಷ್ಟೇ ಕೊಡಬಾರ್ದು. ಸ್ಟಮಕ್ ಸ್ಪ್ಲೀನ್ ಸ್ಟ್ರೆಂಥನ್ ಸ್ವಿಚ್ ವರ್ಡ್ ಕೂಡ ಕೊಡ್ಬೇಕು. ಜೊತೆಗೆ ಅದ್ರ ಮದರ್ ಆರ್ಗನ್, ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಕೊಡ್ಬೇಕು. ಜೊತೆಗೆ ಚಕ್ರ, ಸ್ಪ್ಲೀನ್ ನ ಯಾವ್ದು ಚಕ್ರ ರೆಪ್ರೆಸೆಂಟ್ ಮಾಡುತ್ತಂದ್ರೆ ಮಣಿಪುರ ಚಕ್ರ. ಮಣಿಪುರ ಚಕ್ರಕ್ಕೂ ನಾವು ಸ್ಟ್ರೆಂಥನ್ ಮಾಡಿದಾಗ ಬೇಗ ರಿಸಲ್ಟ್ ಬರುತ್ತೆ. ನಾನ್ ಜಸ್ಟ್ ಹಾಗೆ ಬೇಸಿಕ್ ಮಾತ್ರ ಹೇಳ್ಕೊಟ್ಟಿದೀನಿ. ಅದು ಡೆಪ್ತ್ ಆಗಿ ಹೋದ್ರೆ ನಾವು ಈ ರೀತಿ ಕಾಂಬಿನೇಷನ್ ಮಾಡಿ ಬರ್ದಾಗ ನಾವು ಇನ್ನು ಪೇಷಂಟ್ಸ್ ಗಳಿಗೆ ಬೇಗ ರಿಸಲ್ಟ್ ಕೊಡ್ಬೋದು. ಫಾಸ್ಟ್ ಇವತ್ತ ರಿಸಲ್ಟ್. ಜಾಯಿಂಟ್ ಪೇನ್ ಪೇಷಂಟ್ ಬಂದಿದ್ರು ಮೇಡಮ್. ಆಮೇಲೆ ಹೀಲ್ ಪೇನ್ ಪೇಷಂಟ್ ಬಂದಿದ್ರು. ಹ್ಮ್. ಅವ್ರಿಗೆಲ್ಲ 10,000 HZ ಅಂತ ಕೊಟ್ಟಿದ್ದೀನಿ. ಹ್ಮ್. ಬರುತ್ತೆ ಮೇಡಮ್, ರಿಸಲ್ಟ್ ಬರುತ್ತೆ, ಅದಕ್ಕೂ ಬರುತ್ತೆ. ಅದನ್ನ ಕೊಟ್ಟಿದ್ದೀನಿ ಮ್ಯಾಮ್. ಹಾ. ಅದಕ್ಕೆ ಈ arthritis ಗೆ ಬೇರೆ ಇದ್ರ ಜೊತೆಗೇನೆ ಮತ್ತೊಂದು ಸ್ವಿಚ್ ಕೋಡ್, ಆಮೇಲೆ ಹೀಲ್ ಪೇನ್ ಮಾತ್ರ ಸ್ವಿಚ್ ಕೋಡ್ ಈ ತರ ಇರುತ್ತಾ ಅಂತ ಕೇಳಿದೆ ಇದೆ ಮ್ಯಾಮ್. ಮೇಡಮ್, ಇದೆ. ಹೀಲ್ ಪೇನಿಗಿದೆ, ಆರ್ಥರೈಟಿಸ್ಗಿದೆ, ನೆಕ್ ಪೇನಿಗಿದೆ, ಆಮೇಲೆ ಐ ಇಶ್ಯೂಸ್ಗೆ ತುಂಬಾ ಇದೆ. ಐ ಬ್ಲರ್ ಆದ್ರೇನೆ ಬೇರೆ ಸ್ವಿಚ್ ವರ್ಡ್ ಇದೆ. ಆಮೇಲೆ ತುಂಬಾ ರೆಡ್ ಆದ್ರೇನೆ ಬೇರೆ ಸ್ವಿಚ್ ವರ್ಡ್, ಡ್ರೈನೆಸ್ ಆದ್ರೇನೆ ಬೇರೆ ಸ್ವಿಚ್ ವರ್ಡ್. ಈ ರೀತಿ ಪ್ರತಿಯೊಂದು ಇಶ್ಯೂಸ್ಗೂ ಸ್ವಿಚ್ ವರ್ಡ್ಗಳಿದೆ.
ನಾವ್ ಇಲ್ಲಿ ಕೈಯಲ್ಲಿ ಬರ್ಕೊಳಕ್ ನಮ್ಗೆ ಕೈ ಎಲ್ಲ ಹೆಚ್ಚಿಗೆ ಆದ್ರೆ ನೀವ್ ಒಂದ್ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ನಮ್ ಜೊತೆಗೆ ಇಟ್ಕೊಂಡ್ರು ರಿಸಲ್ಟ್ ಬರುತ್ತೆ. ಆಮೇಲೆ ಆ ನಂಬರ್ನ ಚಾಂಟ್ ಮಾಡೋದ್ರಿಂದ ಕೂಡ ರಿಸಲ್ಟ್ ಬರುತ್ತೆ. ಇನ್ನೊಂದು ಕ್ವಶನ್ ಮೇಡಮ್, ಹೆಣ್ಮಕ್ಳಲ್ಲಿ ಈ ಅನ್ವಾಂಟೆಡ್ ಹೇರ್ ಬರುತ್ತಲ್ಲ ಮೇಡಮ್, ಹ್ಮ್ ಬಹಳಷ್ಟು ಪೇಷಂಟ್ ಇದ್ದಾರೆ ಮೇಡಮ್ ನಂಗೆ. ಅದು ಸ್ಪ್ಲೀನ್ ಡ್ಯಾಂಪ್ನೆಸ್ ಆಗಿರುತ್ತೆ ಮೇಡಮ್. ಅದು ಸ್ಪ್ಲೀನ್ ಡ್ಯಾಂಪ್. ಇವಾಗ ನೀವು ನಿಂತು ನೀರು ಸ್ವಲ್ಪ ಭೂಮಿ ತೇವ ಆದ್ರೆ ತಾನೇ ಅಲ್ಲೆಲ್ಲ ಬೆಳೆಯೋದು. ನಾವ್ ಎಷ್ಟು ಹಾ ಕೋಲ್ಡ್ ಮೇಡಮ್. ಇರುತ್ತಲ್ಲ ಅವಾಗ ಅದು ಬೆಳೆಯುತ್ತೆ. ಸ್ವಲ್ಪ ಡ್ರೈ ಆದ್ರೆ ಏನು ಬೆಳೆಯಲ್ಲ. ಅಂದ್ರೆ ನಾವ್ ಅಲ್ಲಿ ಹೀಟ್ ರೇಸ್ ಮಾಡ್ಬೇಕು ಅವ್ರಿಗೆ. ಹೀಟ್ ರೇಸ್ ಮಾಡಿದಾಗ ಕಡಿದಾಗುತ್ತೆ. ಈಗ ಅವ್ರಿಗೆ ಕಲರ್ ಅಲ್ಲಿ ಮಾಡಿದೀನಿ ಮೇಡಮ್, ಸ್ವಲ್ಪ ರಿಸಲ್ಟ್ ಬಂದಿದೆ. ಈಗ ಒಂದು 50% ಬಂದಿದೆ, ಇನ್ನ ಹ್ಮ್ ಪೂರಾ ಕ್ಯೂರ್ ಆಗಿಲ್ಲ. ಬರುತ್ತೆ ಮೇಡಮ್. ಅದೇನೋ ಸ್ವಲ್ಪ ಅದಕ್ಕೆ ಪೇಶನ್ಸ್ ಇಂದ ಮಾಡ್ಕೊಂಡು ಹೋಗ್ಬೇಕು. ಓ, ಆಗುತ್ತೆ ಮೇಡಮ್. ಇದ್ ಸ್ವಲ್ಪ ಮಾಡ್ತಾ ಅವ್ರಿಗೆ ಇದೀನಿ ಮೇಡಮ್. ಫುಡ್ ಅಲ್ಲೂ ಚೇಂಜ್ ಮಾಡಕ್ ಹೇಳಿ. ಮತ್ತೆ ಸ್ವಿಚ್ ವರ್ಡ್ ಗಳು ಇದೆ. ನಮ್ ಮುಂದಿನ ದಿನಗಳಲ್ಲಿ ಕ್ಲಾಸ್ ತಗೊಂಡಾಗ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಎಲ್ಲದಕ್ಕೂ ಇದೆ ಮೇಡಮ್. ಪ್ರತಿಯೊಂದಕ್ಕೂ ಸ್ವಿಚ್ ವರ್ಡ್ ಗಳಿದೆ. ಸ್ವಿಚ್ ವರ್ಡ್ ತುಂಬಾ ಯೂಸ್ಫುಲ್. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಒಳ್ಳೇದು. ಎಲ್ರು ಎಲ್ಲಾ ನಂಬರ್ಗಳನ್ನ ಯೂಸ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾ ಹೋಗ್ತೀರಾ. ಇನ್ನು ನಾನು ಸರ್ಚ್ ಮಾಡ್ಬಿಟ್ಟು ಕೊಡ್ತಾ ಹೋಗ್ತೀನಿ ಸ್ವಿಚ್ ವರ್ಡ್ಗಳನ್ನ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮೇಡಮ್